भवेभ्यो जाताय वै नमो नमः भवे भवेनादिभवे भवस्ववाम् भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः बलविकरणाय नमो बलविकरणाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः घोरेभ्यो घोरेभ्यो घोरघोरधरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणाधिपतिर्ब्रह्मा शिवो मे अस्तु सदा शिवो यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्
ರಾಮಚಂದ್ರ ಕೇರಳದಿಂದ ಬಂದ ನಮಗೆ ಬಹಳ ಆನಂದ ಆಯ್ತು. ಮಕ್ಕಳಿಗೆಲ್ಲ ಕೇಳುತ್ತಲ್ಲ ನಾವು ಮಾತಾಡೋದು ಕೇಳುತ್ತಾ? ಮೈಕ್ ಬೇಕಾ? ಮೈಕ್ ಬೇಕು. ಬೇಕಾ? ಮೈಕ್ ಬೇಕು. ಹೌದಾ? ಮೈಕ್ ಬೇಕು. ಗೊತ್ತು. ಇವತ್ತು ಬಹಳ ವಿಶೇಷ ಆನಂದವಾದ ಒಂದು ಮುಹೂರ್ತ. ಸಿದ್ದಾಪುರ ಮಕ್ಕಳು ಕೊಟ್ಟಿದ್ದಾನೆ ಈ ವೀಕ್ಷಕನಿಗೆ, ಪರಮ ಆನಂದವಾಯಿತು. ಶ್ರಮ ಕೇಳಕ್ಕೆ ಹೋದರೆ ಪ್ರತಿ ಹೆಜ್ಜೆಗೂ ಮನುಷ್ಯ ಶ್ರಮ ಕೇಳಬೇಕಾಗುತ್ತೆ. ಇವತ್ತು ನಿಮಗೆಲ್ಲರಿಗೂ ಎರಡು ವಿಷಯ, ಎರಡು ಸಿದ್ಧಿ, ಎರಡು ಮಹತ್ವವಾದ ಕಾರ್ಯ ಹಂಚಿಬಿಟ್ಟು ಶೇರ್ ಮಾಡಿ ನಾವಿಲ್ಲಿ ಹೊರಡಿದೆ. ಅದು ಮುಂಚಿತವಾಗಿ ನೀವು ಯಾವ್ದಾದ್ರು ಧರ್ಮವಾಗಿರೋ ವಿಷಯಗಳು ಸಂಬಂಧಪಟ್ಟ ಪ್ರಶ್ನೆ ಈ ಉಚ್ಚನಂತರ ಕೇಳಬೇಕಾದ್ರೆ ಕೇಳಬಹುದು.
ವೈಯಕ್ತಿಕವಾಗಿರೋ ಪ್ರಶ್ನೆಗಳನ್ನ ಕೇಳಬೇಡ. ನಿಮ್ಮ ವೈಯಕ್ತಿಕ ಪ್ರಶ್ನೆಗೆ ನಾನೇ ಏನಂತ ಹೇಳಿ ಉತ್ತರ ಕೊಟ್ಟು ಹೋಗ್ತೇನೆ. ಅಷ್ಟೊಂದು ಹುಚ್ಚನಿಗೆ ತಪಸ್ಸಿದೆ. ಏನಾದ್ರು ಧಾರ್ಮಿಕವಾದ ಪ್ರಶ್ನೆಗಳು ಎಂದೂ ಇಲ್ಲ. ಜ್ಞಾನ ಮತ್ತೆ ಭಕ್ತಿ ಮಾಡಿದ್ರೆ ಯಾವುದು ಶ್ರೇಷ್ಠ? ಓ, ಭಕ್ತಿನೇ ಶ್ರೇಷ್ಠ. ಭಕ್ತಿ ಎಂದದು ರೋಡಿಗೆ ಕಳೆದೋಗುವ ಪುಟ್ಟು ಮಗುನ ನೋಡ ಜನಗಳೇ ಅನಿಸ್ತದೆ, ಇವು ಕೂಸೇನಕ್ಕಪ್ಪ ಇಲ್ಲಿ ರೋಡ್ ಮಧ್ಯೆ ನಿಂತಿದೆಯಾ? ಹೌದಿಲ್ಲ. ಯಾರು ಕೂಸ ಆಗಲಿ, ಅದೊಂದು ಶೂದ್ರನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಬ್ರಾಹ್ಮಣನಾಗಲಿ, ಒಂದು ಪುಟ್ಟು ಕೂಸಿ ರೋಡ್ ಮಧ್ಯೆ ನಿಂತರೆ ನೀವೇನ್ ಹೇಳ್ತೀರಾ? ಅಯ್ಯೋ ಕಾರು ಬೇಸು ಎಲ್ಲ ಬರ್ತಾರಪ್ಪ, ಮಗುದಿ ಯಾರು ಬಿಟ್ಟೋದು? ಇದು ಭಗವಂತನ ಭಕ್ತನ ಭಕ್ತಿ ಮಾರ್ಗ. ಜ್ಞಾನ ಬಂದದು ಟೀ ಏನಿಗೆ ಸಕ್ಕರೆ ಕಮ್ಮಿ, ಕಾಫಿ ಏನಿಗೆ ಡಿಕೋಷನ್ ಕಮ್ಮಿ, ಈಗ ಜ್ಞಾನವನ್ನು ಬಂದಾಗ ವೇದಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಚಾರಿತ್ರಿಕ ಶಾಸ್ತ್ರ, ಆಧ್ಯಾತ್ಮಿಕವಾಗಿ ಹೇಳಬೇಕಂದ್ರೆ ತಂತ್ರ ಸಮುಚ್ಚಯ, ಆಗಮನ ಶಾಸ್ತ್ರ, ಇದೆಲ್ಲದೂ ತತ್ವಶಾಸ್ತ್ರ, ತರ್ಕಶಾಸ್ತ್ರ, ಜ್ಯೋತಿಷ ಶಾಸ್ತ್ರ. ಜ್ಞಾನವನ್ನು ಹೇಳಕ್ ಹೋದ್ರೆ ಕಷ್ಟ. ಭಕ್ತಿ ಅಂದ್ರೆ ಕುಟ್ಟು ಪುಸ್ತಕ ಅಮ್ಮ ಹೇಳ್ರೆ ಮುಗಿದೋದು. ಜ್ಞಾನವನ್ನು ಬಂದಾಗ ಅಮ್ಮ ಏನಪ್ಪಾ ಏನೇ ಕರಿತೀಯಾ? ಅಮ್ಮ ಸ್ವಲ್ಪ ಅದಾಗಬೇಕು, ಅದಕ್ಕೆ ನಾನೇನ್ ಮಾಡ್ಬೇಕು ನೋಡಿ. ಇದೆಲ್ಲ ಜ್ಞಾನ. ಅದು ಅಸಾಧ್ಯ ಅಂತ ಹೇಳಲ್ಲ, ಕಲಿಯುಗದಲ್ಲಿ ಸ್ವಲ್ಪ ಕಷ್ಟ. ಜ್ಞಾನ ಪಡ್ಕೊಳ್ಳೋಕ್ಕೋಸ್ಕರ ಸ್ವಯಂ ಸಮಯ ಕಂಡಿಡಿಬೇಕಾಗುತ್ತೆ. ನೀವು ಜ್ಞಾನಕ್ಕೋಸ್ಕರ ಹೊರಟು ನಿಂತಾಗ ಮೊದಲನೇದಾಗಿ ಡಿಅಟ್ಯಾಚ್ಮೆಂಟ್, ವಿರಕ್ತಿ ಆಗಬೇಕು. ಎಲ್ಲ ಹೋಗ್ತೀಯಪ್ಪ ಜ್ಞಾನ ಪಡ್ಕೊಳ್ಳಕ್ಕೆ? ಹೆಂಡತಿ ಮಕ್ಕಳು ಏನ್ ಮಾಡೋದು? ಗಂಡನ ಏನ್ ಮಾಡೋದು? ಗಂಡ ಬೆಳಗ್ಗೆ ಏನು ಮಾತಾಡ್ತಲ್ಲ, ಏನಕ್ಕೆ? ಸಾಯಿಬಾಬನ ಗುಡಿಗೆ ಹೋಗಿ ಪೂಜೆ ನಡೀತಾ ಇದೆ, ಇವಳು ಸರಿಯಾಗಿ ತಿಂಡಿ ಮಾಡಿ ಕೊಡ್ತಾನೆ. ಇದಾಗುತ್ತೆ ಜ್ಞಾನದ ಭಕ್ತಿಯಿಂದ. ಬಾಬಾ ಇಲ್ಲಿ ಮಾಡೋ ಉಪ್ಪಿಟ್ಟು ನಿನಗೆ ಸೇರ್ಲಿ ಅಂತ ಮಾಡ್ಬಿಡಿ, ಬಂದು ಎತ್ಕೋತಾನೆ ಬಾಬಾ ಅಲ್ಲಿ ಮನೆಯಲ್ಲಿ. ಭಕ್ತಿಯಲ್ಲಿ ಏನೂ ಇಲ್ಲ, ಎಲ್ಲಿದ್ರು ಕೂಗುದ್ರು ಬಂದ್ಬಿಡುತ್ತೆ. ನಾನಿವತ್ತು ನಿಮಗೆ ಹಾಗಾದ್ರೆ ಭಕ್ತಿ ಇದೊಂದು ಮಹತ್ವವಾದ ಅನಿಸ್ತೀನಿ. ನನ್ನ ಕನ್ನಡ ನೀವು ಸ್ವಲ್ಪ ನನಗೆ ಕ್ಷಮೆ ಕೊಡಬೇಕು. ನಿಮ್ಮಷ್ಟು ವಿಶೇಷವಾದಿ ಕನ್ನಡ ಮಾತಾಡಕ್ಕೆ ನಮ್ಗೆ ಬರಂಗಿಲ್ಲ. ಎಷ್ಟು ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ಪ್ರಯತ್ನ ಪಡಬೇಕು. ಕೇರಳ ಎಲ್ಲರಿಗೂ ಗೊತ್ತಿರುತ್ತೆ, ಶಂಕರಾಚಾರ್ಯರು ಬಂದರೆ ಮಹಾ ಗುಡಿ, ಪರಶುರಾಮರ ಸೃಷ್ಟಿ ಮಾಡಿದ್ರು. ಗುರುವಾಯೂರ್ ದೇವಾಲಯ ಬಗ್ಗೆ ಕೇಳಿದ್ರೆ ಎಲ್ಲರೂ ಗುರುವಾಯೂರ್ ಕೇಳಬೇಡಿ. ಗುರುವಾಯೂರ್ ಅನ್ನೋದು ಮನುಷ್ಯ ಸೃಷ್ಟಿ ಮಾಡಿದ ದೇವಾಲಯ ಅಲ್ಲ, ಬೃಹಸ್ಪತಿ ಮತ್ತು ವಾಯು ಸೇರಿಕೊಂಡು ಸೃಷ್ಟಿ ಮಾಡಿದ್ರು. ದ್ವಾರಕ ಯಾವಾಗ ಸಮುದ್ರ ಕೆಳಗಡೆ ಹೋಗಿದ್ವು, ಅಲ್ಲಿ ಸಾಕ್ಷಾತ್ ಬ್ರಹ್ಮನಂದು ಪೂಜೆ ಮಾಡಿ ಬಂದಿರ ವಿಗ್ರಹ ದ್ವಾರಕದಿಂದ ಸಮುದ್ರದಿಂದ ತೇಲಿ ಕರೆಕ್ಟ್ ತೇಲಾಗಿ ಬಂದು ಬೃಹಸ್ಪತಿ ಮತ್ತು ವಾಯು ತಗೊಂಡು ಪರಶುರಾಮನ ಸಮಯಕ್ಕೂ ಸೃಷ್ಟಿ ಮಾಡಿದ ದೇವಾಲಯ ಗುರುವಾಯೂರು. ಸೊ ಗುರುವಾಯೂರು ஒரு 60 ವಯಸ್ಸಾದ ಅಜ್ಜಿ ತಾಯಿ, 60 75 ಮೇಲೆ, ಅದು ನನಗೆ ಜ್ಞಾಪಕ ಇಲ್ಲ, ಅಲ್ಲಿ ಬಂದಿಟ್ಟಿದ್ದಾನೆ. ಕುರೂರಮ್ಮ ಅಂತ ಹೆಸರು, ನೀವು ಗೂಗಲ್ ಟೈಪ್ ಮಾಡಬಹುದು, ಕುರೂರಮ್ಮ. ಈ ತಾಯಿ ಅವಳಿಗೆ 76 80 ಆಯ್ತು, ಕಣ್ಣೆಲ್ಲ ಕಾಣಲ್ಲ, ಕಿವಿ ಸರಿಯಾಗಿ ಕಾಣಲ್ಲ. ಇವಳು ಚಿಕ್ಕ ವಯಸ್ಸಿಂದ ಗುರುವಾಯೂರಪ್ಪನ, ಗುರುವಾಯೂರು ಗೊತ್ತಲ್ಲ, ಗುರುವಾಯೂರು ಸ್ವಾಮಿಗೆ ತುಳಸಿ ಮಾಲೆ ಕಟ್ಟಿ ಕೊಡು ಪ್ರತಿದಿನ. ಇತ್ತೀಚೆಗೆ ತುಳಸಿ ಕಟ್ಟಕ್ಕಾಗಲ್ಲ, ಕೈ ನಡುಗುತ್ತೆ. ಅಲ್ಲ, ಈ ಕುರೂರಮ್ಮನ ಒಂದು ಆಸೆ, ಏನಾಸೆ? ನನ್ನ ಜೀವ ಈ ಶರೀರ ಬಿಟ್ಟು ಹೋಗೋಕ್ ಮುಂಚೆ ಒಮ್ಮೆ ಗುರುವಾಯೂರಪ್ಪನ ಅತೀವ ಭಕ್ತನಾಗಿರೋ ಪೂಂದಾನ ಸ್ವಾಮಿ, ಗುರುವಾಯೂರಪ್ಪನ ಕೃತಿಗಳು ಸಂಪೂರ್ಣವಾಗಿ ಬರೆದಿರಲು ಪೂಂದಾನ ಸನ್ಯಾಸಿಗಳು, ಋಷಿಗಳು, ಇವರು ನಮ್ಮ ಮನೆಯಲ್ಲಿ ಬಂದು ಒಮ್ಮೆ ನಾನು ಪೂಜೆ ಮಾಡಿದೆ, ಕೃಷ್ಣನ ಗುಡಿಯಲ್ಲಿ ಪೂಜೆ ಮಾಡಬೇಕು. ಇಷ್ಟು ಅರ್ಥ ಆಯ್ತಾ ಕನ್ನಡ? ಕನ್ನಡ ಪರವಾಗಿಲ್ಲ. ಇವರ ಆಸೆ ಇದ್ರು ಒಮ್ಮೆ ಪೂಂದಾನ ಸ್ವಾಮಿಗಳು ನನ್ನ ಮನೆಯಲ್ಲಿ ಬಂದು ಆ ಕೃಷ್ಣನ ಪೂಜೆ ಮಾಡಿದ್ರೆ ನನ್ನ ಕೃಷ್ಣನ ಮನೆಯಲ್ಲಿ ಬಂದಂಗೆ ಅನಿಸ್ತು. ಇವರಿಗೆ ಮಾಹಿತಿ ಗೊತ್ತಾಯಿತು, ಪೂಂದಾನ ಸ್ವಾಮಿಗಳು ಹೊಸ ಕೃಷಿ ರಚನೆ ಮಾಡಿದ್ದಾನೆ, ಗುರುವಾಯೂರಪ್ಪನ ನಡೆಯಿದೆ ಅಂದ್ರೆ ಆ ಗುಡಿಗೆ ಬರ್ತಾ ಇದೆ, ಅದು ಸ್ವಾಮಿ ಮುಂದೆ ಸಮರ್ಪಣೆ ಮಾಡಿ
ಪೂಂದಾನ ಸ್ವಾಮಿಗಳು ಬೆಳಗ್ಗೆನೆ ಗುರುವಾಯೂರು ಬಂದರು. ಅಲ್ಲಿದ್ದ ಎಲ್ಲ ಮಹಾತ್ಮಗಳು ನಮಸ್ಕಾರ ಮಾಡಿದೆ. ಕಾರಣ ಪೂಂದಾನದ ಮಹತ್ವ ಏನು ಗೊತ್ತಾ? ಗುಡಿ ಮುಚ್ಚಿರುತ್ತೆ. ಪೂಂದಾನ ಸ್ವಾಮಿಗಳು ತನ್ನ ಗ್ರಂಥ ತಾಳಿಗೋರ ಓದಕ್ಕೆ ಶುರುವಾದಾಗ ಗುಡಿ ತಾನಾಗೇ ಓಪನ್ ಆಗುತ್ತೆ. ಮಣಿನಾಥ ಕೇಳಿದ್ರು, ಅಷ್ಟು ಶಕ್ತಿ ಕೃಷ್ಣನಿಗೂ ಪೂಂದಾನ. ಸೊ ಗುರುರ ಮನೆ ಏನಾಸೆ, ಈ ಸ್ವಾಮಿಗಳು ನನ್ನ ಮನೆಗೆ ಒಮ್ಮೆ ಅವತ್ತು ಪೂಜೆ ಮಾಡಬೇಕು, ಅವತ್ತು ನನಗೆ ಮುಕ್ತಲಾಗಕ್ಕೆ ಮುಂಚೆ, ಮೃತ್ಯು ನನ್ನ ಇಳಿಯ ಮುಂಚೆ ಗುರುವಾಯೂರಪ್ಪ ನನ್ನ ಮನೆಯಲ್ಲಿ ಬಂದು. ಇದು ಯಾವಾಗಲಿಂದ ಈ ತುಳಸಿ ಮಾಲೆ ಕಟ್ಟಿದೆ? ತನ್ನ 14ನೇ ವಯಸ್ಸಿನ. ನೀವೆಷ್ಟು ದಿವಸ ತುಳಸಿ ಕಟ್ಟಿದ್ದೀನಿ? ಹಾಗೆ ಅವರು ಪ್ರಾರ್ಥನೆ ಮಾಡಿ ಈ ದೇವಾಲಯದ್ದು ನಂಬೂದಿರಿಗಳು ಮೇಲ್ಶಾಂತಿ ಕೀழ்ಶಾಂತಿ ಹೀಗಿರುತ್ತೆ. ಡಿಫ್ರೆಂಟ್ ನನಗೆ ಇಲ್ಲಿ ಹೆಂಗೆ ಹೇಳಬೇಕು ಗೊತ್ತಿಲ್ಲ. ಅಂದ್ರೆ ದೊಡ್ಡ ಪೂಜಾರಿ, ಚಿಕ್ಕ ಪೂಜಾರಿ, ಹೆಲ್ಪರು ಹೀಗೆಲ್ಲ ಇರುತ್ತೆ. ಸೊ ಇವ್ರ ಮನೆ ಹತ್ರ ಇರೋ ಒಬ್ಬ ಶಾಂತಿ ಅಂದ್ರೆ ಆಚೆ ಕಡೆ ಪೂಜೆ ಎಲ್ಲ ಅರೇಂಜ್ ಮಾಡೋರು, ಗುಡಿ ಒಳಗಡೆ ಪ್ರವೇಶ ಇಲ್ಲ. ಶಾಂತಿ ಹೇಳಿದೆ, ಒಂದು ಸತಿ ನನಗೋಸ್ಕರ ಪ್ರಾರ್ಥನಾ ಮಾಡಬೇಕು, ನನ್ನ ಸ್ವಾಮಿಗಳು ನನ್ನ ಮನೆಯಲ್ಲಿ ಬಂದು ಒಂದು ದಿವಸ ಪಂಚೋಪಚಾರ ಪೂಜೆ ಮಾಡಿ ಕೊಡಕ್ಕೆ. ಇವರು ಹೋಗಿ ಹೇಳಿದೆ, ಪೂಂದಾನ ಹತ್ರ ಹೋಗಕ್ಕಾಗುತ್ತಾ? ಇವರು ಹೋಗಿ ಶಾಂತಿ ಕೊನೆ ಮೇಲ್ಶಾಂತಿ ಹೇಳಿದಾಗ ಕುರುರಮ್ಮ ಅಂದ್ರೆ ಎಲ್ಲರಿಗೂ ಮೇಲ್ಶಾಂತಿ ಅವರು ಪೂಂದಾನ ಸ್ವಾಮಿಗಳಿಗೆ ಹೇಳಿದೆ, ಸ್ವಾಮಿಗಳೇ ಕುರುವೃದ್ಧೆ ಅಜ್ಜಿ ದಿನ ಪ್ರತಿ ದಿವಸ ಕಣ್ಣನ್ನು ಕರೀತಾನೆ ಕೃಷ್ಣ. ತುಳಸಿ ಕೆಟ್ಟವಳ ಮನೆಯಲ್ಲಿ ತಾವು ಒಂದು ದಿವಸ ಪೂಜೆ ಮಾಡಬೇಕು. ತುಂಬಾ ವಯಸ್ಸಾಗಿದೆ, ಹೂವು ಕೆಟ್ಟಕ್ಕಾಗ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ, ಟಿವಿ ಕೇಳ್ತಾ ಇಲ್ಲ. ಪೂಂದಾನ ಸ್ವಾಮಿಗಳು ಆಗಲ್ಲಪ್ಪ, ನಾನು ಪ್ರತಿ ಕೃಷ್ಣನ ಕಣ್ಣನ ಮುಂದೆ ಹೇಳಬೇಕಲ್ಲ. ಸಮಯ ಆಯಿತು. ಎಲ್ಲಾ ಮಹಾತ್ಮರ ರಾಜವಂಶರು ಬಂದು ಕೂತಿರ್ತಾನೆ. ಈ ಸಮಯ ಪೂಂದಾನ ಸ್ವಾಮಿಗಳು ತನ್ನ ಕಣ್ಣನ ಮುಂದೆ ನಮಸ್ಕಾರ ಮಾಡಿ ಕೃತಿ ಗ್ರಂಥ ಓಪನ್ ಮಾಡಿ ಓದಕ್ಕೆ ಶುರುವಾದಾಗ ಗುಡಿ ಓಪನ್ ಆಗ್ತಾ ಇಲ್ಲ. ಏನಿದು ಯಾವತ್ತೂ ಹಿಂಗಾಗಿಲ್ಲ, ಗುಡಿಯಲ್ಲಿ ಇವತ್ತು ಓಪನ್ ಆಗ್ತಾ ಇಲ್ಲ ಅನ್ನೋದು ಪೂಂದಾನ ಸ್ವಾಮಿಗಳು ಕಣ್ಣಿನ ನೀರು ಬರಕ್ಕೆ ಬೇಜಾರಾಗಕ್ಕೆ ಶುರುವಾಯಿತು. ಹಾಗೆ 2-3 ಸತಿ ಪ್ರಯತ್ನ ಪಟ್ಟು ಕಣ್ಣ ನನ್ನ ಕೃತಿ ಇದು, ನನ್ನ ಸ್ಪಂದನ ಇಲ್ಲ, ನನ್ನ ಯೋಚನೆ ಇಲ್ಲ, ನನ್ನ ಬರೆದಿದ್ದು ಏನೋ ಕಳಂಕ ಭಾವ ಇದೆಯಾ, ಏನಾಗ್ತಾ ಇದೆಯಾ? ಕೊನೆಯು ತಲೆ ನಮಸ್ಕಾರ ಮಂಡಲದಲ್ಲಿಟ್ಟು ತಲೆ ಜಜ್ಜಿ ನಮಸ್ಕಾರ ಮಾಡಿ ಅಳೆದಾಗ ಅಲ್ಲಿ ಕೃಷ್ಣ ಒಂದು ವಯಸ್ಸಾದ ವೃದ್ಧ ಸ್ವರೂಪದಲ್ಲಿ ತೋರಿಸಿದೆ. ಗುಡಿ ಗ್ರಂಥ ಎಲ್ಲ ಹಾಕೊಂಡು ಓಡಿದಾಗ ಈ ದೇವಾಲಯ ಗುರುವಾಯೂರು ದೇವತೆ ಎಲ್ಲ ಅಚ್ಚಲು ಓಡಿದೆ. ಈ ಅಜ್ಜಿ ಇಷ್ಟೊತ್ತಾದ್ರೂ ಬರಲಿಲ್ಲ, ಗುರುವಾಯೂರು ಪೂಜೆ ಶುರುವಾಗಿದೆ, ಇನ್ನೊಂದು ಬರೋದಿಲ್ಲ ಅಂತ ಹೇಳಿ ಅಲ್ಲಿ ತನಗೆ ಸಹಾಯ ಮಾಡಿದ ಪಕ್ಕದ ಮನೆಯ ಹೆಣ್ಮಗು ಪುಟ್ಟು ಗಂಡು ಬಾಬು ಏನು ಪ್ರಸಾದ ಇದೆಯೋ ನೀವು ತಗೊಂಡು ಹೋಗೋರಪ್ಪ ಅಂತ ಹೇಳಿ ಕಣ್ಣನ ಮುಂದೆ ಇದ್ದ ಹೂವೆಲ್ಲ ಇಟ್ಟು ನಮಸ್ಕಾರ ಮಾಡಿ ಹೋಗೋಣ ಅಂತ. ಊಟ ಕೂಡ ಅವ್ರು ಮಾಡಿಲ್ಲ. ಅಜ್ಜಿ ಇದೆಲ್ಲ ತಗೊಂಡು ಹೇಳಿ ಮಕ್ಕಳು ತಗೊಂಡು ತಿನ್ನಕ್ಕೂ ಶುರುವಾದ. ಅಷ್ಟೊತ್ತಿಗೆ ಜನ ಓಡಿ ಬಂದು ಹೇಳ್ತಾನೆ, ಪೂಂದಾನ ಸ್ವಾಮಿಗಳು ಬರ್ತಾ ಇದೆ ದೂರಮ್ಮ. ಇವ್ರು ಕೈಯಿಂದ ಕಾಲು ಓಡ್ತಾ ಇಲ್ಲ, ಅಲ್ಲೇ ಸ್ವಾಮಿಗಳು ಬಂದು ನಮಸ್ಕಾರ ಮಾಡಿ, ಪೂಂದಾನ ನಮಸ್ತೆ ಅಮ್ಮ, ಇವತ್ತು ನಿಮ್ಮ ಮನೆಗೆ ನಾವು ಪೂಜೆ ಮಾಡಕ್ಕೆ ಇಚ್ಛೆ ಪಡ್ತೀನಿ ಕೂತರು. ಪೂಂದಾನ ಸ್ವಾಮಿಗಳು ಬಂದು ಕೂತಾಗ ಅಲ್ಲಿ ಮಾಡಿಟ್ಟಿರೋ ಮಡಿ ವಸ್ತುಗಳೆಲ್ಲ ಈ ಹುಡುಗನಿಗೆ ತೆಗೆದುಕೊಳ್ಳಿ. ಇವರೇ ಕೊಟ್ಟಿರು. ಗಾಬರಿಯಾಗಿ ಶೋಣ ಹೋಗು ಮೈಗೆ ಮಾಡಿದೆ ಎಲ್ಲ ಅಂತ ಹೇಳಿ ಬೈದು ಈ ಹುಡುಗನ ರೂಮ್ ಒಳಗಡೆ ಹಾಕಿದೆ, ಹುಡುಗಿನ ಕಿಚನ್ ಒಳಗಡೆ ಹಾಕಿದೆ. ಏನಿಗೂ ಸ್ವಲ್ಪ ಹಾಲು ಬೆಣ್ಣೆ ಇದ್ದು ಮೈಗೆ ಆಗಲ್ಲ, ಅದು ತಗೊಂಡು ಒಂದು ಸ್ವಾಮಿ ವಿಶೇಷ ನಿವೇದ್ಯ ಇದ್ದರು. ಬಟ್ ಮಕ್ಕಳಿಗೆ ತಾವು ಬರಲ್ಲ ಅಂದ್ಬಿಟ್ಟು ಏನಿಲ್ಲಮ್ಮ ಏನಿಗೂ ಅದು ಕೊಡಿ ಹೇಳಿ ಪೂಜೆ ಶುರುವಾದಾಗ ಈ ತರಳ ಹುಡುಗ ಬಾಗಿಲು ಮಾಡಿಕೊಂಡು ಓಪನ್ ಮಾಡಿ ಪೂಜಾ ಮಧ್ಯ ಅಲ್ಲಿ ಒಂದು ನಿಂತಿದ್ದಾನೆ. ಈ ಹೂವು ಎಲ್ಲ ಎದ್ದು ಕೃಷ್ಣನ ವಿಗ್ರಹದಲ್ಲಿ ಹಾಕ್ತಾನೆ. ಈ ಹೂವು ಹೋಗಿ ಈ ಹುಡುಗನ ಪಾದದಲ್ಲಿ ಬೀಳ್ತಾ ಇದೆ. ಪೂಂದಾನ ಸ್ವಾಮಿಗಳಿದೆ ಎಂತ ಮಹಾತ್ಮೆ ಯಾರು ಹೇಳಿ ಕಣ್ಣು ಕಾಣಲ್ಲ. ಇವ್ರು ಅನ್ಕೋತಾನೆ ಈ ಹೂವು ತನಕಾಲ ಇರ್ತದೆ, ಕಣ್ಣು ಸರಿಯಾಗಿ ಕಾಣಲ್ಲ. ಬೈದು ಹುಡುಗನ ಮತ್ತು ಕಣ್ಣಿದೆ. ಪೂಂದಾನ ಸ್ವಾಮಿಗಳಿಗೆ ಏನ್ ಮಾಯ ಇದು ಅಂತ ಹೇಳಿ ನಮಸ್ಕಾರ ಮಾಡಿದಾಗ ಪ್ರತಿ ದಿವಸ ತುಳಸಿ ಈ ಅಜ್ಜಿಗೆ ತಿಳ್ಕೊಳ್ಳೋದು ಸಾಕ್ಷಾತ್ ಗುರುವಾಯೂರು. ನಿಮ್ಗೆ ಅರ್ಥ ಅಲ್ಲ? ಭಕ್ತಿ ಎಂದವರಿಗೆ ಭಕ್ತಿ ನಿಮಗೆ ಸಂಪೂರ್ಣವಾದಾಗ ಭಗವಂತ ನಿಮ್ಮ ದಾಸ. ಸಿದ್ದಾಪಯೋಗಿ ಶಿಕ್ಷಕ ಭಕ್ತಿ ನೋಡಿ, ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಸೇರಿ ವಿಶೇಷವಾದ ಭಕ್ತಿ. ಬಟ್ ಒಂದು ವಿಶೇಷವಾದ ಚೈತನ್ಯ ಫೀಲ್ ಆಗಿದೆ. ತನ್ನ ತಾನೇ ಮೀಮರೆದು ಮನಸ್ಸು ಮರೆದು ನೀವು ಕೀರ್ತನೆಗಳ ಆಲಾಪನೆ ಮಾಡಿದಾಗ ವಿಶೇಷ. ಅದಕ್ಕೆ ನಾನು 2 ವಿಶೇಷವಾದ
ಅನುಗ್ರಹ ಕೊಟ್ಟು ಇವತ್ತು ಹೋಗ್ತೀನಿ ಅಂತ ಹೇಳಿ. ಸೊ ಭಕ್ತಿ ಎಂದದಕ್ಕೆ ಸೀಮೆಗಳಿಲ್ಲ, ಜ್ಞಾನವೆಂದದಕ್ಕೆ ಸೀಮೆ, ಸಮಯ, ರೀತಿ, ಪದ್ಧತಿ ಎಲ್ಲ. ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಹಠಯೋಗ, ರಾಜಯೋಗ, ಈಗ 5 ಪಾದಗಳಿವೆ. ಬುದ್ಧರ ರಾಜಯೋಗಿ, ವಿವೇಕಾನಂದರ ಜ್ಞಾನಯೋಗಿ, ಶ್ರೀರಾಮಕೃಷ್ಣ ಪರಮಹಂಸ ಸ್ವಾಮಿಗಳ ಭಕ್ತಿಯೋಗಿ. ಈ ಥರ ವಿಧ ವಿಧವಾಗಿದೆ. ಬಟ್ ಯಾವ ದಾರಿ ಹೋದ್ರು, ಬೆಂಗಳೂರಿನ ಹೋದ್ರು ಗೋಕರ್ಣ ತಲುಪುತ್ತೆ, ಮಂಗಳೂರು ದಾರಿಯಿಂದ ಬಂದ್ರು ಗೋಕರ್ಣ ತಲುಪುತ್ತೆ, ಉಮ್ಮಚ್ಚಿ ಕಡೆಯಿಂದ ಬಂದ್ರು ಗೋಕರ್ಣ ತಲುಪುತ್ತೆ. ಸಮುದ್ರ ಅದು ಒಂದೇ. ಹೋಗೋ ದಾರಿಗಳು, ಯೋಚನೆ ಮಾಡೋ ರೀತಿಗಳು, ತನ್ನ ಪರ್ಸೆಪ್ಷನ್, ಅಭಿಪ್ರಾಯಗಳು ವ್ಯತ್ಯಾಸವಾಗಿರುತ್ತೆ ಅಷ್ಟೇ. ನೀವು ಇವತ್ತು ರಾಮನ ಕೀರ್ತನದಿಂದ ಶುರುವಾಗಿದ್ದಾನೆ. ರಾಮನಿಗೆ ನನಗೆ ಅತೀವ ಇಷ್ಟವಾಗಿರುವುದು ವಿಶೇಷತೆ ಅಂದರೆ, ಚಿಕ್ಕ ವಯಸ್ಸಿನ ರಾಮನ ನಾನು ಪೂಜೆ ಮಾಡೋಕ್ಕೆ ಶುರುವಾಗಿರೋ ಕಾರಣವೇನೆಂದರೆ, ರಾಮನಿಂದ ನನಗೆ ಒಂದು ವಿಷಯ ಬಹಳ ಇಷ್ಟವಾಯಿತು, ಹಾಗಿರಬೇಕು, ಹಾಗೆ ಕಲಿಬೇಕು ಅನಿಸಿದರು. ರಾವಣನ ಸಾಯಿಸು ಮೇಲೆ, ರಾವಣನ ಕೊಂದ ಮೇಲೆ. ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ರಾವಣನಂತ ಹೋಗಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೋ. ಸ್ವಲ್ಪ ಕೋಪಿಷ್ಟನಾಯ ಲಕ್ಷ್ಮಣ, ಏನನ್ನ ನೀನು ಹೇಳ್ತೀಯ, ನಾವೇ ಒಳಗೆ ಸಾಯಿಸಲ್ಲ, ಅವನ ಹತ್ರ ಹೋಗಿ ನಾನು ಏನು ವಿದ್ಯೆ ಕಲಿಯೋದು, ಅವನ ಹತ್ರ ಹೋಗಿ ನಾನು ನಿನ್ನ ಕೈ ಮುಗಿಯೋದು, ಅವನ ಪಾದ ನಮಸ್ಕಾರ ಮಾಡೋದನ್ನ. ರಾಮನ ಹೇಳ್ತಾ ಹೇಳಿದೆ, ಏನೋ ಅನಿವಾರ್ಯ ಉಂಟು, ಹೋಗುವಂತ. ಹಾಗೆ ಅಣ್ಣ ಶ್ರೀರಾಮಚಂದ್ರನ ಜೀವ ಕೊಟ್ಟವನು ಲಕ್ಷ್ಮಣ, ಅಣ್ಣನ ಮಾತನ್ನ ಮೀರಬಾರದು ಅಂತ ರಾವಣನ ಹತ್ರ ಹೋಗಿ ಕ್ಷಮಿಸಿ ಅನುಗ್ರಹಿಸಿ ಹೇಳಿದಾಗ, ರಾವಣ ಲಕ್ಷ್ಮಣನ ಬಗ್ಗೆ ಅನುಗ್ರಹಿಸಿ ಕಣ್ಣು ನೀರು ಹಾಕೊಂಡು ಹೇಳಿದೆ, ಈ ಜಗತ್ತಲ್ಲಿ ಯಾರು ನನ್ನಂಗ ಆಗಬೇಡ ಅಂತ. ಲಕ್ಷ್ಮಣ, ಹೇಳಿದ್ಯಾ, ಸಾಯದ ಮುಖದಲ್ಲಿ ಹೋಗಿ ಹೇಳ್ತಾ ಇದೆಯಲ್ಲಪ್ಪ. ದೇವರುಗಳಲ್ಲಿ ದೇವನಾಗರ ಮಹಾದೇವನ ಮಾನಸರೋವರದಿಂದ ಒಂದೇ ಒಂದು ಬೆರಳೆತ್ತಿ ನಿಲ್ಲಿಸಿದ ಮಹಾಶಕ್ತಿವಂತನಾಗರ ಬುದ್ಧಿ ರಾಕ್ಷಸನಾಗರ 10 ತಲೆಯವನು ತನ್ನ ಶಕ್ತಿಯನ್ನು ಅಹಂಕಾರದಲ್ಲಿ ಪುರುಷೋತ್ತಮನಾಗಿರ ರಾಮನ ಮತ್ತು ಲಕ್ಷ್ಮಿಯ ಗುರುತಿಲಾದ ಹೋಗಿದೆ. ಅದಕ್ಕೆ ನನ್ನ ಮರಣಕಾರಣವಾಯಿತು. ನೋಡಿದೀಯಾ, ರಾಮನ್ ಕೂಡ ಕೊಟ್ಟಿಲ್ಲದ ವಿದ್ಯಾ ರಾವಣ ಲಕ್ಷ್ಮಣನ ಕೊಟ್ಟ. ಯಾರು ತನ್ನ ಶಕ್ತಿಯು ಅಹಂಕಾರ ಬೆಳಬಾರದು ಎಂದು ಒಳ್ಳೆ ಮಾತು ಹೇಳಿದೆ ರಾವಣ. ರಾಮನ ಗೊತ್ತಿದೆ, ಆ ರಾಮನ ನನಗೆ ಇಷ್ಟವಾಯಿತು. ತನ್ನ ಶತ್ರುವಿನ ಮರಣ ಕೊಟ್ಟರು ಕೂಡ ಅವನನ್ನು ಕಲಿಯದೇನೋ ಒಂದು ತನ್ನ ತಮ್ಮನಿಗೆ ಹೇಳಿಕೊಟ್ಟ ರಾಮ ಇದೆಯಲ್ಲ, ಇದೇ ಪುರುಷೋತ್ತಮನಾದ ರಾಮ. ಸೊ ಭಕ್ತಿ, ಜ್ಞಾನ ಎರಡು ನದಿಗಳು, ಎರಡು ನದಿಗಳು ಎಲ್ಲ ಹೋಗಿ ಸೇರೋದು ಸಮುದ್ರದಲ್ಲಿ. ಯಾವ ನದಿನ ನೀ ಇಷ್ಟಪಡ್ತೀಯ ಅನ್ನೋದ ಮೇಲೆ, ಯಾವ ನದಿಯಲ್ಲಿ ಸ್ನಾನ ಮಾಡಬಹುದು, ಯಾವುದು ಆಳ ಇದೆ. ಒಂದು ನದಿ ತುಂಬಾ ಆಳ ಇದೆ, ಜ್ಞಾನ ಅನ್ನೋದು, ಭಕ್ತಿ ಅನ್ನೋದು, ಹುಟ್ಟು ಮಕ್ಕಳು ಇರೋದು ಸ್ನಾನ ಮಾಡ. ನಿನಗೆ ಯಾವುದು ಅನುಕೂಲವಾಗಿ ಅದು ಮಾಡ. ಸುಮ್ಮನೆ ಏನೋ ಒಂದು ನಡೆಸಬಾರ್ದು. ಎಲ್ಲರಿಗೂ ಹೇಳ್ತಾ ಇದೆ ಬಂಗಾರಗಳೇ, ಭಕ್ತಿ ವಿಶ್ವಾಸದಲ್ಲಿ ನಾಟಕ ಮಾಡಬೇಡ, ಅದೆಲ್ಲ ಸ್ಟೇಜಲ್ಲಿ ನಡೆಯುತ್ತೆ. ನೀವೇ ನಡೆಸಕ್ಕೆ ಶುರುವಾಗಿದ್ರೆ ಭಗವಂತನ ಪ್ರೇಮದಲ್ಲಿ ಭಕ್ತಿಯು, ನೀವೇ ಒಂದು ಬಫೂನ್ ತರ ಓಡಾಡಬೇಕಾಗುತ್ತೆ. ನಾ ಘಾಟ್ಕ ನಾ ಗರ್ಭ ಅಂತ ಹೇಳ್ತಾರ ಕನ್ನಡ, ಯಾವುದಿಲ್ಲ ಗೊತ್ತ, ಆಚೆಯಲ್ಲೂ ಒಳಗಡೆ ಇಲ್ಲ. ಹಾಗಾಗಿ ಭಕ್ತಿ ಎಂದದ ಅನುಭೂತಿಯಿಂದ ಸತ್ಯತೆಯನ್ನು ನುಡಿದು ಮಾತಾಡಿ, ಸುಳ್ಳು ಹೇಳಬೇಡ. ಗುರುತಿಲ್ಲದ ವಿಷಯ ಮಾತಾಡಕ್ಕೆ ಹೋಗಬೇಡ. ಗುರುತಿಲ್ಲವರು ಹೇಳೋದನ್ನ ಕೈ ಮುಗಿಸ್ಕೊಂಡು ಸದಾ ಹೇಳ್ಬೋದು. ಜಗತ್ತಿನ ಎಲ್ಲ ಮನುಷ್ಯರ ಬದುಕಕ್ಕೆ 2 ದಾರಿ ಇದೆ. ಒಂದು ಸತ್ಪುರುಷರು, ಗುರುಗಳು, ಪೂಜೆಯಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪರೀಕ್ಷೆ ಮಾಡಿ. ಒಂದು ಗುರುಗಳ ಯಾರು ನಂಬಂಗಿಲ್ಲ, ನಮ್ಮ ಅಭಿಪ್ರಾಯ, ನೀವದಲ್ಲ ನಮ್ಮ ಅಭಿಪ್ರಾಯ. ಒಂದು ಗುರುಗಳ ಹತ್ರ ಹೋಗಿ ಅವರ ನಂಬರ್ ಮುಂಚೆ 1000 ಪರೀಕ್ಷೆ ಮಾಡಿ, 1000 ಪರೀಕ್ಷೆ ಮಾಡಿ. ವಿವೇಕಾನಂದರಾಗಿ, ಶಂಕರಾಚಾರ್ಯರಾಗಿ ಪರೀಕ್ಷೆ ಮಾಡಿ. ಒಮ್ಮೆ ನಿಮಗೆ ಅವರ ಅದ್ಭುತವಾದ ಅನುಭೂತಿ ಆದ್ಮೇಲೆ ಮತ್ತು ಸತ್ರು ಪರೀಕ್ಷೆ ಮಾಡಕ್ಕೆ ಹೋಗಬೇಡ. ಕಾರಣ, ಒಂದು ಗುರುಗಳು ತಪಸ್ಸಿಗಳ ಹತ್ರ ನೀವು ಹೋದರೆ ಅವರು ಅಂದ ಕಾಟ ಪರೀಕ್ಷೆಗಳು ಕೊಡ್ತಾನೆ. ಈ ಮಗನ ನಂಬಿದೆಯಲ್ಲ ಸ್ವಾಮಿ ಅಂತ ಅನ್ಕೋಬೇಕು. ಕಾರಣ, ಅಪ್ರಿಯ ಇಲ್ಲ ಅಪಾತ್ರ ದಾನಗಳು ಸಂದರ್ಭ ಮಾಡಲಿಲ್ಲ. ಯಾರಿಗೆ ತನ್ನ ಅನುಗ್ರಹ ಪಡುತ್ತಿರುವ ಆ ಕೈಗಳು ಶುದ್ಧವಾಗಿದೆಯಾ, ಮನಸ್ಸು ಶುದ್ಧವಾಗಿದೆಯಾ, ಅವನ ಮಾತು ನಡವಳಿಕೆ ಶುದ್ಧವಾಗಿದೆಯಾ ಅಂತ ತಿಳಿದು
ಶಕ್ತಿಯನ್ನು ಕೊಡಬೇಕು. ಗುರುಗಳ ಹತ್ರ ಹೋಗೋಕೆ ಮುಂಚೆ 1000 ಪರೀಕ್ಷೆ ಪ್ರಶ್ನೆಗಳು ಮಾಡಿ ನಿಮಗೆ ಇವರಲ್ಲಿ ಏನೋ ಒಂದು ಸಾನ್ನಿಧ್ಯ ಚೈತನ್ಯ ಇದನ್ನು ನಂಬಿದ ಮೇಲೆ ಕೊನೆ ಉಸಿರು ತನಕ ಮತ್ತು ಬಿಡಬಾರ್ದು. ನೀವು ಪೂಜೆ ಮಾಡಿ ಎಲ್ಲ ಮಹಾತ್ಮರ ನೋಡುವುದು ಅವರ ಚರಿತ್ರೆ ಹಾಗೆ. ಗುರುಪ್ರಸಾದೇನ ವಿಜ್ಞಾನ ಬುದ್ಧಿಂ, ಗುರುಪ್ರಸಾದೇನ ವಿಜ್ಞಾನ ಯುಕ್ತಿಂ, ಗುರುಪ್ರಸಾದೇನ ವಿಜ್ಞಾನ ಸಿದ್ಧಿಂ, ಗುರುಪ್ರಸಾದೇನ ವಿಜ್ಞಾನ ಮುಕ್ತಿ. ಬುದ್ಧಿ, ಯುಕ್ತಿ, ಸಿದ್ಧಿ, ಮುಕ್ತಿ ಇದೆಲ್ಲವೂ ಗುರುದೇವರು. ಇನ್ನು ಯಾರಿಗಾವೇನಾದ್ರು ಪ್ರಶ್ನೆ ಉಂಟಾ? ನಿಮ್ಮ ವೈಯಕ್ತಿಕ ಪ್ರಶ್ನೆಗಳು ಖರ್ಚು ಮಾಡಿದ್ರೆ ಮತ್ತೆ ಪಟಾಕಿ ತರ ಇದೆ. ಹೇಗೆ ವಾಸಂದಿ ಹೇಗಿರ್ತಾರೆ ಯಾ ಗುರುಗಳು ಶುರುವಾದ್ರೆ ಕೈ ಮುಟ್ಬಿಟ್ಟು ನಮ್ದು ಬೇಡ ಸ್ವಾಮಿ ಅಂತ ಇವನ್ನೆಲ್ಲ ಇಟ್ಕೊಳ್ಳಿ ಇಲ್ಲ. ಇಲ್ಲಿನ ಪ್ರತಿಯೊಬ್ಬರ ಶಾರೀರಿಕ ಮಾನಸಿಕ ಭೌತಿಕ ವಿಷಯ ಉಚ್ಚನೆ ಕೊಟ್ಟಿದೆ. ಎಲ್ಲರೂ ಏಕಾಗ್ರವಾಗಿ ಬೆನ್ನುರಿ ಸರಿಯಾಗಿರಲಿ. ಎಲ್ಲರೂ ಸಾಯಿಬಾಬನ ನೋಡಿ, ಬಾಬನ ನೋಡ್ತಾ ಇರಬೇಕು. ಯಾವ ಕಾರಣಕ್ಕೂ ಅವನ ಮಗು, ಆ ನಗು, ಆ ಮಹಾತ್ಮನ ತೇಜಸ್ಸಿನ ಮುಖ ಕಟ್ಟಾಗಂಗಿಲ್ಲ. ಆ ಮುಖನೇ ನೋಡಿಕೊಂಡು ಏನಾದ್ರು ಯೋಚನೆ ಮಾಡಕ್ಕೆ ನೋಡಿ ನಿಮ್ಮ ಮನೆ ವಿಷಯ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಆ ಮುಖ ನಿಮ್ಮ ಮನಸ್ಸನ್ನ ಕಣ್ಣಿಂದ ದೂರ ಹೋಗಂಗಿಲ್ಲ. ಉತ್ತಮ ಯಾರಿಗೂ ಸಾಧ್ಯವಾಗಿಲ್ಲಲ್ಲ. ಆ ವಿಗ್ರಹನೇ ನೋಡಿಕೊಂಡಿದ್ದಾಗ ಥಿಂಕ್ ಮಾಡಕ್ ಸಾಧ್ಯವಾಯ್ತಾ, ಯೋಚನೆ ಮಾಡಕ್ ಸಾಧ್ಯವಾಯ್ತಾ? ದೃಶ್ಯದಿಂದ ಒಂದು ಶಕ್ತಿಯಲ್ಲಿ ಕನೆಕ್ಟ್ ಆಗಬಹುದು. ಪುಟ್ಟ ಸಾಯಿಬಾಬನ್ ಬಗ್ಗೆ 2 ಲೈನ್ ಏನಾದರೂ ಕೇಳಿಸೋದು, 2 ಲೈನ್, ಜಾಸ್ತಿ ಬೇಡ. ಸಾಯಿಬಾಬಾ ಎಲ್ಲರೂ ಈ ಶಬ್ದದಿಂದ ಕೇಳಬೇಕು. ಈ ಶಬ್ದ ಅಲ್ಲಿ ನೋಡಬೇಡ, ಇವಾಗ ಈ ಶಬ್ದ ಮಾತ್ರ ಇವಾಗ ಇರಬೇಕು. ಎಲ್ಲರೂ ಕೇಳಿಸ್ಕೋಬೇಕು. ಎಲ್ಲರೂ ಶಬ್ದ ಒಂದೊಂದು ಅಕ್ಷರ ಈ ಶಬ್ದ ಕೇಳಿಸ್ತಾ ಇದ್ದಾಗ ನಿಮ್ಗೆ ಯೋಚನೆ ಮಾಡಕ್ ಆಯ್ತಾ? ಮನಸ್ಸಿಂದ ದೃಶ್ಯದಿಂದ ಭಗವಂತನ ತಲುಪಬಹುದು, ಶಬ್ದದಿಂದ ತಲುಪಬಹುದು. ಇನ್ನು 3ನೇದು ಸುಗಂಧ. ದೇವಾಲಯಗಳು ವಿಗ್ರಹ ಎಣಿಕೆ, ಬೆಳಗ್ಗೆ ಎಣಿಕೆ, ವೇದಘೋಷ ಎಣಿಕೆ, ಗಂಧದ ಗಡಿ ಅಂತ ಇಷ್ಟ ಅರ್ಥ ಆಯ್ತಲ್ಲ ನಿಮ್ಗೆ? ನೀವೇನ್ ಮಾಡ್ತಾ ಇದೀಯಾ? ಜಪ ಮಾಡುತ್ತೆ ಅಂತ ತುಳಸಿ ಮಾಲ ಕೈ ಇಟ್ಕೊಂಡು ಸಾಯಿಬಾಬನ ಮುಂದೆ ಕೂತ್ಕೊಂಡು ಮಗಳೇ ಕುಕ್ಕರ್ 3 ವಿಸಿಲ್ ಆಫ್ ಮಾಡಿ. ಇದಾಗದೆ ನೀವ ಸ್ಥಿತಿಗೆ ಹೋದ ಮೇಲೆ ಮಗಳು ಗೊತ್ತಾಗೋದಿಲ್ಲ, ಕುಕ್ಕರ್ ಗೊತ್ತಾಗೋದಿಲ್ಲ, 3ನೇದು ಅಕ್ಕಿ ಸಂಪೂರ್ಣವಾಗಿ ಸೀರೋದು ನಿಮ್ಗೆ ಅನುಭೂತಿ ಆಗಲ್ಲ. ಇದು ತಪಸ್ಸು, ಇದು ಏಕಾಗ್ರತೆ, ಧ್ಯಾನ. ಸೊ ಇಷ್ಟು ವಿಶೇಷ, ನಿಮಗೆ ನಾನು ಹೇಳಿದೆಯಲ್ಲ, ವಿಶೇಷವಾದ ಒಂದು ಯೂನಿಟಿ, ಐಕ್ಯ ಕಂಡು ನೀವೆಲ್ಲರೂ ಈ ಸಾಯಿಬಾಬಾ ಮಂದಿರ ಇಲ್ಲಿ ಬಂದು ವಾರಕ್ಕೊಂದ್ಸತಿ ಈ ಮೆಡಿಟೇಷನ್ ಮಾಡಬೇಕು. ಇದು ಧಾರಣ, ಧ್ಯಾನವಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡ. ಎಲ್ಲರೂ ಈಗ ಕೂತ್ಕೊಂಡು ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ರಾಮ್ ರಾಮ್ ರಾಮ್, ಹಿಂಗೆ ಆಂಜನೇಯ ಎಲ್ಲ ಮಾಡ್ತಾ ಇರ್ತಾನೆ. ಇದು ಧ್ಯಾನವಲ್ಲ, ಇದು ಧಾರಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತಿಹಾರ, ಧಾರಣ, ಧ್ಯಾನ, ಸಮಾನ. ಯಮ ಅಹಿಂಸ, ಸತ್ಯಮಾಸ್ತೇಯಂ, ಬ್ರಹ್ಮಚರ್ಯಂ, ಅಪರಿಗ್ರಹಂ. ನಿಯಮ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಹೀಗೆ ಮಾಡಿ 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 ಒಬ್ಬ ವ್ಯಕ್ತಿ ನಾನೇ ಸರ್ವಸ್ವ ಅಂತ ಅನುಭವಿಸೋ ಒಂದು ಭಾವನೆ ಬರುತ್ತೆ. ಹಾಗೆ ಬಂದರೆ ಈ ಮಹಾತ್ಮರೇ, ಈ ಮಹಾಪುರುಷರೇ ನೀವು ಪೂಜೆ ಮಾಡ್ತಾರೆ. ನನ್ನ ವಿಶ್ವಾಸ, ನಾನು ವಿಶ್ವಸಿಸಿದ ಭಗವಂತನು ಎಲ್ಲ ಒಂದಾಗುವವರೆಗೆ ತುರಿಯಾವಸ್ಥೆ, ಸಮಾಧಿ, ಧ್ಯಾನ. ನೀವಿವಾಗ ಧಾರಣೆಯಲ್ಲಿ ಇದನ್ನ ಧ್ಯಾನ ಒಂದು ನಂಬಬೇಡಿ. ಮಾವಿನ ಕಾಯಿ ತೆಗೆದು ಬಿಟ್ಟು ಅದು ಹಣ್ಣಾಗಬೇಕಂದ್ರೆ ಆಗುತ್ತಾ? ಅದು ಹಣ್ಣಾಗಬೇಕು ತಿಂದ್ರೆ ಹಣ್ಣಿರುತ್ತೆ. ಆ ಹುಳಿರ ಕಾಯೇ ಹಣ್ಣಾಗದು, ಹಣ್ಣಾಗಬೇಕ ಕಾಯಿ.
ಆರ್ದ್ರ ಭಾವನೆಯಿಂದ 5 ನಿಮಿಷ ಸ್ವಾಮಿನ ದರ್ಶನದ ರೂಪದನೇ ನೋಡಿ, ಇಲ್ಲಿ ಒಂದು ಸ್ವಾಮಿ ನನ್ನ ಮಗಳು ಪಾಸಾಗದ ಸ್ವಾಮಿ ನಂಬಿರಿ ಪಾಸ್ ಆಗೇ ಆಗುತ್ತೆ. ಪಾಸ್ ಆಗುತ್ತಾ ದೇವರು ಗುರುಗಳ ಪ್ರಶ್ನೆ ಬೇಡ್ರಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋರಲ್ಲ ದೇವರು ಗುರುಗಳು, ನಮ್ಮ ಪ್ರಶ್ನೆಗಳಿಗೆ ಪರಿಹಾರ ಕೊಡೋರು. ಅವರದ್ದು ಒಂದು ಆಗುತ್ತಾ ಅಂತ ಕೇಳಬೇಡ, ಜ್ಯೋತಿಷ್ಯರಲ್ಲ ಅವರು, ಗುರು ಸ್ವರೂಪ. ಪ್ರಾರ್ಥನೆ ಮಾಡಿ ಆಶೀರ್ವಾದ ಕೇಳಿ. ಇವತ್ತು ಒಂದು ಮೊದಲನೇ ವಿಷಯ, 3 ಭಾವನೆಯಿಂದ 3 ರೀತಿಯಿಂದ ಭಗವಂತನ ಹತ್ರ ನಾವು ಮನುಷ್ಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಹೋಗಬಹುದು. ಅದೊಂದು ದೃಶ್ಯದಿಂದ, 2 ಶಬ್ದದಿಂದ, 3 ಸುಗಂಧದಿಂದ. ಸೊ ಯಾರಾದ್ರೂ ದೇವರನ್ನ ಗುರುಗಳನ್ನ ಪೂಜಿಸಿದ್ರೆ, ಪ್ರೀತಿಸಿದ್ರೆ, ಅವರ ಮನಸ್ಸಿನ ಆತ್ಮನ ಚಿತ್ತನ ಶುದ್ಧಿಗೋಸ್ಕರ ಹತ್ರ ಹೋದ್ರೆ, ಒಂದು ವಿಶ್ವಲಿ ಕಾಂಟ್ಯಾಕ್ಟ್ ಇರಬೇಕು. ಹಿಂಗೆ ನೋಡಿಕೊಂಡಿರೋ ಸಮಯ ಹಿಂಗೆ ಯೋಚನೆ ಆಗಬಾರ್ದು, ಅದನ್ನೇ ನೋಡ್ತಾ ಇದೆ. ಇದೇ ಮಹಾಯೋಗಿಗಳು ತ್ರಾಟಕವಂತ ಮೆಡಿಟೇಷನ್ ಮಾಡ್ತಾರೆ. ಸ್ವಭಾವವಾದಿ ಸೂರ್ಯವೇದ ಉಜ್ಜಾಯಿ ಸಿದ್ಧಾರಿ ಶೀತಳಿ ಭಸ್ತ್ರಿಕಾ ಭ್ರಮಾರಿ ಕಾವಿನಿ ಮೂರ್ಛ ಜಲಾರಗಂಧ ಉದ್ಯಾನಗಂಧ ಮೂಲಗಂಧ ಈ ತರ ವಿಶೇಷವಾದ ಮುದ್ರೆಗಳಿಂದ ಪ್ರಾಣಾಯಾಮದಿಂದ ತನ್ನ ಪಂಚಪ್ರಾಣಗಳು ಉಪಪ್ರಾಣಗಳಿಗೆ ಆತ್ಮನ ಜೊತೆ ಪರಮಾತ್ಮನ ಜೊತೆ ಸೇರಿಸುತ್ತೆ. ಇದೇ ಸಿದ್ಧಿಯಾಗ, ಇದೇ ಸಮಾಧಿ ಕಾರಣವ. ಅದೆಲ್ಲ ಇವತ್ತು ಗೃಹಸ್ಥಾಶ್ರಮಿಗಳಾಗಿ ನಿಮ್ಗೆ ಹೇಳಿಕೊಟ್ರೆ ನಾಳೆಯಿಂದ ನಮ್ದು ಕತೆ ಮುಗಿದೋಯ್ತು. ಬಟ್ ಉತ್ತಮ, ಪ್ರತಿ ದಿವಸ ಎಲ್ಲಾ ಕೂಸುಗಳು 15 ನಿಮಿಷ ಬೆಳಗ್ಗೆ 15 ನಿಮಿಷ ಸಾಯಂಕಾಲ ಧ್ಯಾನ ಮಾಡಬೇಕು. ಧ್ಯಾನ ಮಾಡಕ್ಕೆ ಪ್ರಯತ್ನ ಪಡಬೇಕು, ಧಾರಣೆಯಲ್ಲಿರಬೇಕು. ಧ್ಯಾನ ಮಾಡಕ್ಕೆ ಈಗ ಧಾರಣ ಮಾಡಿ ಧ್ಯಾನಕ್ಕೆ ಹೋಗಬೇಕಾಗಿರೋ ವಿಶೇಷವಾದ ಸಮಯ ಬ್ರಹ್ಮಮುಹೂರ್ತ. ಬ್ರಹ್ಮಮುಹೂರ್ತದಲ್ಲಿದ್ದು ತಲಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿ ಸ್ವಾಮಿ ಕಣ್ಣು ಮುಚ್ಚೋಗ್ತಾನೆ ಬಟ್ಟೆ ನಾನು ಏನು ಮಾಡಕ್ಕೆ ಹೇಳಲ್ಲ. ಮಲಗಿರೋ ಜಾಗಕ್ಕೆ ಸ್ವಲ್ಪ ಬೆನ್ನ ಸ್ಟ್ರೈಟ್ ಮಾಡಿಕೊಂಡು ನಿಮ್ಮ ಮನೆದೇವರು, ತಂದೆ ತಾಯಿ, ಕುಲಗುರುಗಳು, ನೀವು ಯಾವ ಮಠಕ್ಕೆ ನಡ್ಕೋತೀವೋ ಆ ಗುರುಗಳನ್ನ ಜಪ ಮಾಡಿಕೊಂಡು ಹಾಗೆಯೇ ಇರಬೇಕು. ಒಂದು 10 ನಿಮಿಷ ಮಲ್ಕೊಳ್ಬೇಕು. ಫಸ್ಟು 1ನೇ ದಿವಸ 2ನೇ ದಿವಸ 3ನೇ ಸ್ವಲ್ಪ ಕಷ್ಟವಾಗುತ್ತೆ. ಆದ ನಂತರ ನಿಮಗೆ ಇದಿಲ್ಲದೆ ಬದುಕಕ್ಕಾಗಲ್ಲ. ಆ ಒಂದು ಸ್ಥಿತಿ ಬರುತ್ತೆ. ಆ ಎನರ್ಜಿಯ ಶಕ್ತಿ ನಿಮಗೆ ವಿಶೇಷವಾದ ನಿಮಗೆ ಗುರುತಾಗುತ್ತೆ. ಅದು ಶಕ್ತಿ ಏನಲ್ಲ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಬೇರೆ ಒಂದು ದೃಶ್ಯದಿಂದ, ಶಬ್ದದಿಂದ, 3ನೇದು ಸುಗಂಧದಿಂದ, ಈ 3 ದಾರಿಯಿಂದ ಅತಿ ಶೀಘ್ರ ಭಗವಂತನ ಅನುಭೂತಿ ಪಡೆಯಬಹುದು. ಅನುಭೂತಿ ಭಗವಂತನಲ್ಲ, ಭಗವಂತನ ಚೈತನ್ಯ ಇಲ್ಲ, ಅನುಭೂತಿ. ಇನ್ನೊಂದು ವಿಷಯ, ನಿಮ್ಮ ತಾಪತ್ರಯಗಳು ನಿಮ್ಮಿಂದ ದೂರ ಹೋಗಬೇಕಂದ್ರೆ, ನಿಮಗೆ ಮಾನಸಿಕವಾಗಿ ತುಂಬಾ ದುಃಖ ಇದೆ, ಅತ್ತೆ ಬೈತಾನೆ, ಸೊಸೆ ಬೈತಾನೆ, ಮಕ್ಕಳು ಹೇಳಲ್ಲ ಅಂತ ಕೇಳಲ್ಲ, ಈ ತರ ಈಗ ಯೋಚನೆಗಳ ಸ್ವಲ್ಪ ದೂರ ಇಟ್ಟುಬಿಡಿ. ಭಗವಂತನ ನಂಬಿ ಪ್ರಾರ್ಥನೆ ಮಾಡಿ. ಕಾರಣ, ನನ್ನ ಮಗ ನನ್ನ ಮಗಳು ನನ್ನ ಹೊಟ್ಟೆಯಿಂದ ಬಂದಿರೋದು ಇರ್ಬೋದು, ಹೌದು, ಸತ್ಯವೇ. ನನಗಿಷ್ಟ ಇರಲ್ಲ, ಅವ್ರಿಗಿಷ್ಟ ಇರಲ್ಲ. ನಮ್ದು ಶಬ್ದವಲ್ಲ, ಅವ್ರ ಶಬ್ದ. ಎಲ್ಲವೂ ಈ ಪ್ರಕೃತಿಯಿರುವ ಎಲ್ಲಾ ಶಕ್ತಿಯು ಭಗವಂತನ ಸೇರು. ಮಕ್ಕಳಿಗೆ ನೀವು ಹಿಂಗ ಮಾಡಬೇಡ ಹಂಗ ಮಾಡಬೇಡ ಅಂತ ಹೇಳೋದು ಬಿಟ್ಟು, ನೀವು ನಿಮ್ಮ ಮಕ್ಕಳಿಗೆ ಏನ್ ಮಾಡಬಾರ್ದು ಅನ್ಕೋತೀವೋ ಅದು ನೀವು ಮಾಡಬೇಡ, ನಿಮ್ಮ ಮಕ್ಕಳು ಮಾಡಬೇಕು. ಮಕ್ಕಳನ್ನ ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಕ್ಕಳು ಸಮೂಹದ ಮುಂದೆ, ಜನಗಳ ಮುಂದೆ ಬೈಬೇಡ. ಇದು ಬೈದರೆ ಮೊದಲನೇ ಶತ್ರುಗಳು ನೀವೇ ಆಗುತ್ತೆ. ಏನ್ ಸ್ವಾಮಿ ಎಷ್ಟು ಹೇಳಿದ್ರೆ ಕೇಳಲ್ಲ, ಎಷ್ಟು ಹೇಳಿದ್ರೆ ಕೇಳಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ಏನ್ ಮಾಡಕ್ ಹೋಗ್ತೀಯ? ಅಕ್ಕಿ ಹಿಟ್ಟು ತಗೊಂಡು ಇಲ್ಲ ಗೋಧಿ ಹಿಟ್ಟು ತಗೊಂಡು ನೀರು ಹಾಕಿ ಅದನ್ನ ಚಪಾತಿ ಮಾಡಬಹುದು. ಒಂದ್ಸತಿ ನೀರು ಮಿಕ್ಸ್ ಆದ್ಮೇಲೆ ಮತ್ತೆ ಪುಡಿ ಮಾಡಕ್ಕಾಗತ್ತ? ಈ ಕೆಲಸ ಮಾಡಬೇಡ. ಮಕ್ಕಳಿಗೆ ಪ್ರಾರ್ಥನೆ ಮಾಡಿ. ಅವರು ನಿಮಗೆ ಏನಾದ್ರು ನೋವಿಲ್ಲ, ನಿಮಗೆ ಮಾತು ಕೇಳಿಲ್ಲ ಅಂದ್ರೆ ಸ್ವಲ್ಪ ಮುಖ ಸಪ್ಪತ್ ಮಾಡಿ. ಆಕ್ಟ್ ಮಾಡಕ್ಕೆ ನಿಮ್ಗೆ ಹೇಳ್ಕೊಡ್ಬೇಕಾ? ರಾಜ್ಕುಮಾರ್ ಟ್ರಾಫಿ ಎಲ್ಲ ನಿಮ್ಗೆ ತಂದು ಕೊಡ್ಕೊಡ್ತಾರೆ. ಸ್ವಲ್ಪ ನೀವು ದುಃಖದಲ್ಲಿದ್ದಂಗೆ, ನಿಮ್ಗೆ ನೋವು ಆದಂಗೆ ಅಲ್ವೋ ಅವ್ರಿಗೆ ಅದು ತುಂಬಾ ಗೊಂದಲ ಆಗುತ್ತೆ. ನಮ್ಮ ಅಮ್ಮನ ಬೇಜಾರು ಮಾಡಿಸಿದೆಯಲ್ಲ, 2 ದಿವಸ ಒಳಗಡೆ ಬಂದು ಹೇಳ್ತಾರೆ ಬಿಡಮ್ಮ ಅಂತ ಇಟ್ಕೋಬೇಡ. ಅದು ಬಿಟ್ಟು ನೀವು ಬೈ,
ನಾನಮ್ಮ ಮಗ ಗ ಅದೇನೋ ಗೊತ್ತಿಲ್ಲ ನಿಮ್ ಕನ್ನಡ ಏನೇನು ಸುಮ್ಮನೆ ಇದ್ಯಾ ಇಲ್ಲವ ನೀನು ಇಂದು ಜಾಸ್ತಿ ಆಯಿತು ನಿನ್ ಮೇಲೆ ಕೈಯತ್ತಕ್ಕೆ ಬರುತ್ತೆ ಮಕ್ಕಳು ಅಂದಸ್ತಿರಿ ಹೆತ್ತ ಮಕ್ಕಳ ಮೇಲೆ ಮಾಡಿಸ್ಬೇಡ ಅವ್ರಿಗೆ ಗುರುತಾಗುತ್ತಾ ಇಲ್ಲ 4 ತಲೆ ನಿಮ್ಮ ಸ್ವಂತ ರಕ್ತ ಮಕ್ಕಳು ಅನುಭವಿಸಬೇಕಾಗುತ್ತೆ ನಿಮ್ಮ ಮೇಲೆ ಕೈ ಎತ್ತಿದ್ರೆ ನಿಮ್ಮ ಕಣ್ಣಿಗೆ ಬರಂಗೆ ಮಾತಾಡಿದ್ರೆ ಅಂದ ಪಾಪ ಕೂಡ ಏನು ಅದು ಹೇಳ್ತಾರೆ ಕೇಳ್ತೀಯ ಮಾತು ಕೇಳ್ತಾ ಇಲ್ಲವ ಸ್ವಾಮಿ ನೀನೇ ಕೈ ನಡೆಸೋದು ಬಿಟ್ಬಿಡು ಖಂಡಿತ ಸ್ವಾಮಿ ಕಾಪಾಡ್ತಾನೆ ಅದು ಬಿಟ್ಟು ಜಗಳ ಮಾಡೋದು ಬೈಯಕ್ಕೆ ಹೋಗೋದು ಏನು ಬೇಡ ಈ ಕಾಲ ಮಕ್ಕಳಲ್ಲಿ ನಿಮ್ಮ ಮಾತು ಕೇಳೋರಲ್ಲ ನಿಮ್ಮ ಇಲ್ಲಿರುವವರೆಲ್ಲರೂ ಸ್ವಲ್ಪ ಒಂದು 40-50 ವಯಸ್ಸು ಆಗಿದ ಮೇಲೆ ಇದರಲ್ಲಿ ವಿಷಯ ಹೇಳ್ತಾನೆ ನಿಮ್ಮ ತಾಯಿ ಹತ್ರ ಯಾರಾவது ನೀವು ಸ್ಕೂಲ್ ಶಾಲೆ ಹೋಗೋ ಸಮಯದಲ್ಲಿ ಬಂದು ಕೇಳಿದರೆ ನಿಮ್ಮ ತಾಯಿ ಗೊತ್ತಿದ್ರು ನನ್ನ ಮಗಳು ಇವತ್ತು ಹೋದ್ರು ಇಷ್ಟೊತ್ತು ಬರುತ್ತೆ ಇಂಥ ಕಾಜಾಬಾಡಿ ಹಾಕೊಂಡು ಹೋಗಿದ್ದಾನೆ 7 ದಿವಸ ಅವಳು ತೊಳೆದಿಲ್ಲ ಅಂತ ಇದೆಲ್ಲ ನಿಮ್ಮ ತಾಯಿಗೆ ಗೊತ್ತಿದೆ ನಿಮ್ಮ ಬಗ್ಗೆ ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಕೇಳಿದರೆ ನೀವು ಫೋನ್ ಮಾಡಿ ಕೇಳಬೇಕು ಮಗಳ ಎಲ್ಲಿದೆಯಾ ನೀ ಏನ್ ಹಾಕೊಂಡು ಹೋಗಿದೆಯಾ ಎಷ್ಟೊತ್ತು ಬರ್ತಿದ್ದೀನಿ ಸತ್ಯವ ಆ ಒಂದು ಸಂಬಂಧ ಇದೆಯಲ್ಲ ನಿಮ್ಮ ತಾಯಿ ಜೊತೆ ಇರೋದು ಆ ಸಂಬಂಧ ಇವತ್ತು ನಿಮಗಿಲ್ಲ ನಿಮ್ಮ ಪುಟ್ಟು ವಯಸ್ಸು ಒಂದು ಜೊತೆ ಬಟ್ಟೆಗೆ ಆಹಾರಕ್ಕೂ ನೀ ಪಾತ್ರ ಹಿಡ್ಕೊಂಡು ಕಾಯ್ತಾ ಇದ್ರು ಆಗ ಇವತ್ತು ಅದೇ ಪಾತ್ರ ಕಟ್ಟೆ ನಿಮ್ಮ ಮಕ್ಕಳಿಗೋಸ್ಕರ ಟೇಬಲ್ ಕಾಯ್ತಾ ಇದೆ ಏನೋ ಇಷ್ಟಪಟ್ಟು ನೀವೆಲ್ಲೋ ಹೋದ್ರು ದೂರ ಹೋಗ್ಬಿಟ್ಟು ಬಂದಾಗ ಹಬ್ಬ ಅಲ್ಲಿ ನನ್ನ ಮಗಳ ಜೊತೆ ವಸ್ತ್ರ ಕೊಡೋಣ ಅಮ್ಮ ನೀನ್ ಎಂತ ವಸ್ತ್ರ ತಂದು ಹಾಕಿದೀಯಮ್ಮ ಯಾವತ್ತಾದ್ರೂ ನೀವು ನಿಮ್ಮ ತಾಯಿಗೆ ಹೇಳಿದಿರ ಈ ಒಂದು ಡಿಸ್ಟೆನ್ಸ್ ಆಗ್ಬಿಟ್ಟಿದ್ದೀರಿ ಏನು ಮಾಡಕ್ಕಾಗಲ್ಲ
ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणाधिपतिर्ब्रह्मा शिवो मे अस्तु सदा शिवो यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् राजाधिराजाय प्रसख्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्य अनन्तराय सर्वस्तोमोतिरात्रौ उत्तममहद्भवति सर्वस्य ये सर्वस्य नित्ये सर्वमेव तेनाप्नोति सर्वं जयते।